ಮೇಡಮ್ ಮೇಡಮ್ ಏನಾಗಬೇಕಾಗಿತ್ತು ಮೇಡಮ್? ಫಸ್ಟ್ ಈ ಮನೆ ಖಾಲಿ ಮಾಡಿ, ನೀವು ಮನೆ ಖಾಲಿ ಮಾಡಿ. ಇಲ್ಲಿರಬಾರ್ದು ನೀವು. ಈ ಮನೇಲಿ ನಿಮಗೆ ಜಾಗ ಇಲ್ಲ. ಯಾಕೆ ಮೇಡಮ್? ನಾವೇನು ಮಾಡಿದ್ವಿ? ಅರ್ಧ ಭಾಗ ಮಾಡಿರತ್ತಾನೆ. ಇದರಲ್ಲಿ ಅರ್ಧ ಹರ್ಷ ಅವ್ರ ಹೆಸರಿಗಿದೆ, ಇನ್ನು ಅರ್ಧ ಸುಗುಣ ಅವ್ರ ಹೆಸರಿಗಿದೆ. ನೀವು ಯಾರೋ ಮೂರನೇವ್ರು ಬಂದು ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ, ನಮ್ಮದು ಇದು ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇದ್ದಾರೆ. ಯಾರೋ ಬಂದು ಸೇರ್ಕೊಂಡು ನಮ್ಮ ಮನೇಲಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ನಾವು. ಮೇಡಮರೇ, ಅದು ನಾನು ಈ ಮನೆ ಮಗನೇ ಮೇಡಮರೇ. ನಾನು ಡೈವರ್ಸ್ ಕೊಟ್ಟಿದ್ದೀನಿ ಅವಳಿಗೆ. ಅವಳು ಬೇರೆಯವ್ರನ್ನ ಮದುವೆಯಾಗಿ ಅವಳು ಕರ್ಕೊಂಡು ಬಂದು ಇಟ್ಕೊಂಡಿದ್ದಾಳೆ. ನೀವು ಡೈವರ್ಸ್ ಕೊಟ್ಟ ಮೇಲೆ ಅವ್ರು ವಾಸಕ್ಕಂತ ಹೇಳಿ ಕೋರ್ಟಲ್ಲಿ ಆದೇಶ ಆಗೈತೆ ತಾನೇ? ನೋಡಿ, ಆದೇಶ ಆಗೈತೋ? ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ನೀನೇ ಬರೆದು ನೀನೇ ಸೈನ್ ಹಾಕಿದ್ಯಾ. ಈ ಮನೆಗೂ ನನಗೂ ಸಂಬಂಧ ಇಲ್ಲ, ಇದನ್ನು ನನ್ನ ಹಕ್ಕನ್ನು ಅವಳಿಗೆ ಕೊಡ್ತಾ ಇದ್ದೀನಿ. ನನ್ನ ಮನೆನ ಅವಳಿಗೆ ಡೈವರ್ಸ್ ಕೊಡೋದಕ್ಕೋಸ್ಕರನ ನಾನು ಸ್ವ ಇಚ್ಛೆಯಿಂದ ಅವಳಿಗೆ ಕೊಡ್ತಾ ಇದ್ದೀನಿ. ನಾನು ಬೇರೆ ಮದುವೆ ಒಂದು ಆಗೋ ಕಾರಣದಿಂದ ನಾನು ಅವಳಿಗೆ ಡೈವರ್ಸ್ ಕೊಟ್ಟು ನಾನು ಬೇರೆ ಕಡೆ ಇರೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಹೇಳಿ ಈ ಪತ್ರದಲ್ಲೆಲ್ಲ ಬರೆದಿದೆ. ಸುಮ್ಮನೆ ಏನ್ರಿ ನೀವು ಇಲ್ಲಿ ಕಿರಿಕಿರಿ ಮಾಡಿಕೊಂಡು? ಹಿಂಗೆಲ್ಲ ಆದಮೇಲೆ ನೀವು ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಡೈವರ್ಸ್ ಕೊಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ನಾ ಯೋಚನೆ ಮಾಡಬೇಕಾಗಿತ್ತು. ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಬರೆದುಬಿಟ್ಟು ಇವಾಗ ಈ ಮನೇಲಿ ಭಾಗ ಬೇಕು ಅಂತ ಬಂದರೆ ಇದು ಕೇಳೋದಿಲ್ಲ. ನಮಗೆ ಇಲ್ಲಿ ಸುಮ್ಮನೆ ಇಟ್ಕೊಂಡು ಕಿರಿಕಿರಿ ಮಾಡ್ತಾರೆ. ನಮಗೆ ನಮ್ಮ ಮಕ್ಕಳನ್ನೆಲ್ಲ ಎದುರಿಸೋದು ಸುಮ್ಮನೆ ಇಲ್ಲಿ ಇದ್ಬಿಟ್ರೆ ನಿಮಗೆ ಏನಿಲ್ಲ, ಕಳ್ಳರು ಹಿಡ್ಕೊಂಡು ಹೋಗ್ತಾರೆ ಹಂಗೆ ಅಂತೇಳಿ ನಮ್ಮ ಮಕ್ಕಳನ್ನೆಲ್ಲ ಎದುರಿಸ್ತಾರೆ ಮೇಡಮ್ ಇವರು. ನಮಗೆ ತುಂಬ ತೊಂದರೆ ಆಗಿದೆ ಇವ್ರದಿಂದ. ಅಲ್ಲ ಸುಗುಣ, ಬಿಡು, ಹೇಳಿದ್ರೆ ಖಾಲಿ ಮಾಡ್ತಿದ್ವಿ. ಈ ಯಾಕೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಎಲ್ಲ ಕೊಡೋಕೋದೆ? ಸುಮ್ಮನಿರು. ಒಳ್ಳೆ ಮಾತಲ್ಲಿ ಹೇಳಿದ್ಲು ತಾನೇ ಮನೆ ಖಾಲಿ ಮಾಡಬೇಕಂತ. ಸುಗುಣ ಒಳ್ಳೆ ಮಾತಲ್ಲಿ ಹೇಳಲಿಲ್ವೇನೋ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವು ಕೇಳಲಿಲ್ಲ. ಒಂದು ನಿಮಿಷ ನೀವು ಸುಮ್ಮನಿರ್ರಿ. ಮೇಡಮ್ ಮಾತಾಡ್ತಾರೆ. ಮೇಡಮ್ ಅವ್ರು ಏನು ಮಾತಾಡ್ತಾರೆ ನೋಡಿಕೊಂಡು ಅವರು ಅರೆಸ್ಟ್ ಮಾಡ್ತಾರೆ. ಸುಮ್ಮನಿರಿ, ಅರೆಸ್ಟ್ ಮಾಡ್ತಾರೆ. ಮೇಡಮ್ ಇದ್ದಾರೆ, ಮೇಡಮ್ ಮಾತಾಡ್ತಾರೆ. ಅಲ್ಲ ಮೇಡಮ್, ಇವರು ಈ ಮನೆಗೆ ಸೇರಿದವ್ರೇನೆ, ಇವರು ಈ ಮನೆ ಮಗನೇ ಮೇಡಮ್. ಅವತ್ತೇನೋ ಹೇಳಿರ್ಬೋದು, ಆದರೆ ಇವಾಗ ವಂಶವೃಕ್ಷ ತೆಗ್ಸಿದ್ರೆ ಇವಾಗ ಇವ್ರಿಗೆ ಎಷ್ಟು ಜನ ಮಕ್ಳು ಅಂತ ಹೇಳಿದ್ರೆ ಇಬ್ರು ಗಂಡು ಮಕ್ಳು ಅಂತ ಬರುತ್ತಲ್ಲ ಮೇಡಮ್? ಬರುತ್ತಲ್ಲ. ಇವಾಗ ವಂಶವೃಕ್ಷ ಮಾಡಿಸ್ತಾರಲ್ಲ ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಅವ್ರಿಗೆ ಎಷ್ಟು ಜನ ಮಕ್ಕಳು, ಇವ್ರಿಗೆ ಎಷ್ಟು ಜನ ಮಕ್ಕಳು, ಗಂಡು ಮಕ್ಳು ಎಷ್ಟು ಜನ, ಹೆಣ್ಮಕ್ಳು ಎಷ್ಟು ಜನ ಅಂತ ಎಲ್ಲ ಬರುತ್ತಲ್ಲ ಮೇಡಮ್. ಇವ್ರಿಗೂ ಈ ಮನೆ ಮಗನಾಗಿ ಇವ್ರಿಗೂ ಇದರಲ್ಲಿ 3 ಭಾಗ ಮಾಡಲಿ ಮೇಡಮ್. 3 ಭಾಗ ಮಾಡಲಿ ಹೇಳು. ಮುಚ್ಚಮ್ಮ ಬಾಯಿ, ಏನು ಮಾತಾಡ್ತಾ ಇದೆಯಾ? ವಂಶವೃಕ್ಷ ತೆಗ್ಸಿದ್ರೆ ಹೆಸರು ಬರ್ಬೋದು. ಈ ಮನೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇವನು ಯಾಕೆ ಬರಿಬೇಕಾಗಿತ್ತು? ಬರೆದು ಸೈನ್ ಹಾಕಿದ್ದಾನೆ ತಾನೆ? ಬರೆದು ಸೈನ್ ಹಾಕಿದ್ದಾನೆ ತಾನೆ ಅಮ್ಮ? ಸೈನ್ ನೋಡಿಲಿ, ಸೈನ್ ನೋಡು. ಬರ್ದು ಸೈನ್ ಹಾಕ್ಬಿಟ್ಟಿದ್ದಾನೆ ತಾನೆ? ಅವತ್ತೇ ಅವನು ಕೋರ್ಟಲ್ಲಿ ಅವ್ನು ಕೇಳಿದರೆ ಇನ್ನು ಇವನಿಗೂ ಒಂದು ಸ್ವಲ್ಪ ಅಂತ ಹೇಳಿ ಕೋರ್ಟು 3 ಭಾಗ ಮಾಡೋದು ಈ ಮನೆಯಲ್ಲಿ. ಅವತ್ತು ಡೈವರ್ಸ್ ತೊಗೋಬೇಕಾದ್ರೆ ಇಲ್ಲ ನನಗೂ ಬೇಕು, ಈ ಮನೆಗೆ ನನಗೂ ಹಕ್ಕೈತೆ, ಈ ಮನೆಗೆ ನನಗೂ ಭಾಗ ಬೇಕು ಅಂತ ಹೇಳಿ ಅವನು ಅವತ್ತು ಕೇಳಿದರೆ 3 ಭಾಗ ಮಾಡೋದು. ಅವತ್ತು ಬೇಡ, ಈ ಮನೆಗೂ ನನಗೂ ಸಂಬಂಧ ಇಲ್ಲ, ಇದನ್ನು ನಾನು ಸ್ವ ಇಚ್ಛೆಯಿಂದ ನನ್ನ ಹೆಂಡತಿಗೆ ನಾನು ಬರ್ಕೊಡ್ತಾ ಇದ್ದೀನಿ, ನಾನು ಡೈವರ್ಸ್ ತೊಗೊಳ್ತಾ ಇದ್ದೀನಿ, ಬರ್ಕೊಟ್ಟು ನಾನು ಡೈವರ್ಸ್ ತೊಗೊಳ್ತಾ ಇದ್ದೀನಿ, ಬೇರೆ ಯಾವುದೇ ಆಸ್ತಿ ಇಲ್ಲದ ಕಾರಣ ಅಂತ ಹೇಳಿ ಎಲ್ಲ ಬರ್ಕೊಟ್ಟಿದ ಮೇಲೂ ಇವನು ಮತ್ತೆ ಎಲ್ಲ ಬರ್ಕೊಟ್ಟು ಸೈನ್ ಹಾಕಿದ ಮೇಲೆ ಹಿಂಗೆ ಬಂದು ಇವರಿಗೆ ಟಾರ್ಚರ್ ಮಾಡೋದು ನೋಡಿ ಸರಿ ಇಲ್ಲ. ಹಿಂಗೆ ಮಾಡಬಾರ್ದು, ಕಾನೂನು ಪ್ರಕಾರ ತುಂಬ ಅಪರಾಧ. ಅದು ಅವತ್ತು ಏನೋ ಮೇಡಮರೇ, ಅವತ್ತು ಹೇಳಿದೆ. ಇವತ್ತು ನಮಗೆ ಮನೆ ಇಲ್ವಲ್ಲ, ನಾವು ಎಲ್ಲಿಗೆ ಹೋಗ್ಲಿ? ಎಲ್ಲಿಗೂ ಹೋಗ್ಬೇಡಿ, ಸ್ಟೇಷನಿಗೆ ಬನ್ನಿ. ರಂಗಪ್ಪ ಅವರೇ, ಇವ್ರನ್ನ ಅರೆಸ್ಟ್ ಮಾಡಿ. ಬೇಡ ಸರ್, ಮೇಡಮ್ ಬೇಡ, ಮೇಡಮ್ ಬೇಡ, ಬಿಡ್ತೀವಿ ಮೇಡಮ್, ಬೇಕಾದ್ರೆ ಹೋಗ್ತೀವಿ. ನೋಡಿ ಮೇಡಮ್, ಅವ್ರು ಕೇಳಲ್ಲ, ಅರೆಸ್ಟ್ ಮಾಡಿಬಿಡಿ, ಅರೆಸ್ಟ್ ಮಾಡಿ. ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಮೇಡಮ್ ಅವರು. ಅಣ್ಣ ಬಿಡ, ಬೇಡ ಕಣೋ ಅಣ್ಣ, ಬಿಡು, ಖಾಲಿ ಮಾಡ್ತೀವಿ ಬಿಡು, ಹೋಗ್ತೀವಿ ಬಿಡು, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ವಿಜಿ ಮನೆ ತಗೊಂಡಿದ್ದಾಳು, ಹೋಗ್ತೀವಿ ಬಿಡು. ಹೋಗ್ತೀವಿ ಅನ್ನೋದಾಗ್ಲಿ ಮತ್ತೆ ಬಂದು ನಮ್ಮದು ಮನೆ ಅಂತ ಹೇಳಿ ತಕರಾರು ಅರ್ಜಿ ಹಾಕೋದಾಗ್ಲಿ ಇವೆಲ್ಲ ಯಾವುದು ಮಾಡಬಾರ್ದು ಮೇಡಮ್. ಮತ್ತೆ ತಕರಾರು ಅರ್ಜಿ ಹಾಕೋದು, ಮತ್ತೆ ಈ ಮನೇಲಿ ಯಾರು ವಾಸ ಇರಬಾರ್ದು ಅಂತ ಹೇಳಿ ಸುಮ್ಮನೆ ಕಿರಿಕಿರಿ ಮಾಡೋದು, ಇವೆಲ್ಲ ನಮಗೆ ತೊಂದರೆ ಬೇಡ. ಇದೆಲ್ಲ ಅವರು ಮಾಡಲ್ಲ ಅನ್ನೋದಾದರೆ ಬೇಕಾದರೆ ಅರೆಸ್ಟ್ ಮಾಡಬೇಡಿ, ಅವರಿಂದ ನಮಗೆ ತೊಂದರೆ ಆಗೋದಿಲ್ಲ. ಈ ಮನೆಗೆ ಬಂದು ಮತ್ತೆ ಅವರು ನಮ್ಮ ಮನೆ ಅಂತ ಹೇಳಿ ಕೇಳೋದಿಲ್ಲ ಅಂತ ಹೇಳಿ ಏನಾದ್ರೂ ಹೇಳಿದ್ರೆ ಮಾತ್ರ ಬಿಟ್ಬಿಡಿ. ಇಲ್ಲ ನಾವು ಅದನ್ನೇ ಮಾಡ್ತೀವಿ ಅನ್ನೋದಾದರೆ ಅರೆಸ್ಟ್ ಮಾಡಿಬಿಡಿ ಸುಮ್ಮನೆ. ಮತ್ತೆ ಅವರಿಂದ ನಮ್ಗೆ ಯಾವ ತೊಂದರೆ ಆಗಬಾರ್ದು, ಆ ರೀತಿ ಮಾಡಿಕೊಡಿ ಮೇಡಮ್ ನೀವು. ಬೇಡ ಸುಗುಣ, ಬೇಡ. ನಾವು ಬೇಕಾದ್ರೆ ಸೈನ್ ಮಾಡಿಕೊಡ್ತೀವಿ. ಮತ್ತೆ ಯಾವುದೇ ತಕರಾರು ಅರ್ಜಿ ಹಾಕ್ಬಾರ್ದು ಈ ಮನೆ ಮೇಲೆ. ಮತ್ತೆ ನಮಗೆ ಮನೆ ಇದ್ರಲ್ಲಿ ಭಾಗ ಬರಬೇಕು ಅಂತ ಬಂದು ಜಗಳ ಮಾಡೋ ಹಾಗಿಲ್ಲ. ನೋಡಿ ಹೇಳಿರ್ತೀವಿ, ಮನೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಹೊರಟೋಗ್ತಾ ಇರಬೇಕು. ನೋಡಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮಿಂದ ಅವ್ರಿಗೇನಾದರೂ ತೊಂದರೆ ಆಗೋಲ್ಲ ಅಂತ ಅನ್ನೋದಾದ್ರೆ ನಾವು ಬಿಟ್ಬಿಡ್ತೀವಿ. ನಾವೆಲ್ಲ ನಿಮ್ಮ ಹತ್ರ ಸಹಿ ಹಾಕಿಸ್ಕೊಂಡು ಬಿಡ್ತಾ ಇದ್ದೀವಿ. ನೀವು ಈ ಮನೆಗೆ ಇರಬಾರ್ದು, ಇವ್ರಿಗೆ ಸೇರಿರೋ ಈ ಮನೆ. ಅದಕ್ಕೆ ನಾವು ವಾರ್ನಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಾರ್ನಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಮತ್ತು ನೀವು ಈ ಮನೆ ಮೇಲೆ ತಕರಾರು ಅರ್ಜಿ ಹಾಕೋದಾಗಲಿ ಮತ್ತು ಬೇರೆ ಏನೇ ನೀವು ಇದ್ರ ಮೇಲೆ ಕಿರಿಕಿರಿ, ಮನೆ ಮೇಲೆ ನಿಮ್ಗೇನು, ಈ ಮನೆ ಮೇಲೆ ನೀವೇನು ತೊಂದರೆ ಮಾಡೋ ಹಾಗಿಲ್ಲ. ಬಂದು ಮತ್ತೆ ಇರೋದು, ನಾವು ಹೋಗಿದ ತಕ್ಷಣ ಯಾರೋ ಪೊಲೀಸ್ನವ್ರು ಬಂದ ತಕ್ಷಣ ನಾನೇನು ಹೆದರ್ಕೊಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಮತ್ತೆ ಬರೋದು, ಹಾಗೆಲ್ಲ ಮಾಡದೆ ಅರೆಸ್ಟ್ ಮಾಡಿ ನಿಮ್ಮನ್ನ FIR ಹಾಕಿ ಒಳಗಡೆ ಹಾಕ್ತೀನಿ.
ಬೇಡ ಮೇಡಮರೇ, ಬೇಡ ಯಪ್ಪ, ಬೇಡ ವಿಜಿ, ಸುಮ್ಮನೆ ಬಿಟ್ಬಿಡೋಣ. ಆಯ್ತು ಮೇಡಮರೇ, ನಾವು ಯಾವುದೇ ತೊಂದರೆ ಮಾಡಲ್ಲ, ಯಾವ ತಕ್ರಾರು ಅರ್ಜಿ ಹಾಕಲ್ಲ. ಈ ಮನೆಗೆ ನಾವಿರಲ್ಲ ಮೇಡಮರೇ, ಇನ್ಮೇಲೆ ಈ ಮನೆಗೆ ಕಾಲಿಕ್ಕಲ್ಲ. ಈ ಮನೆಗೆ ಕಾಲಿಕ್ಕಲ್ಲ ಮೇಡಮರೇ ನಾವು. ಅಲ್ಲ ಮೇಡಮರೇ, ನಾವು ಎಲ್ಲಿಗೆ ಹೋಗ್ಬೇಕು? ವಿಜಯ್ ಸುಮ್ಮನಿರು. ಎಲ್ಲಿಗೆ ಹೋಗ್ಬೇಕು ಅಂತ ಆಮೇಲೆ ಮಾತಾಡೋಣ, ಸುಮ್ಮನಿರು. ವಿಜಯ್ ನೀನು ಮಾತಾಡ್ಬೇಡ, ಸುಮ್ಮನಿರು. ಯಪ್ಪ ಆಯಿತು ಮೇಡಮರೇ, ನಮ್ಮಿಂದ ಏನೂ ತೊಂದರೆ ಆಗಲ್ಲ, ಮೇಡಮರೇ. ನಾವು ಅಮ್ಮನ ಬಿಟ್ಬಿಡಿ. ಯಪ್ಪ ನನಗೆ ಸ್ಟೇಷನಾಗಿ ಇರ್ಬೇಕಂದ್ರೆ ಅಲ್ಲೇ ನಾನು ಹೋಗಿ ಬಂದು ಅಲ್ಲೇ ತುಂಬ ಅನುಭವಿಸಿದ್ದೀನಿ. ಸ್ಟೇಷನಲ್ಲಿ ಇರೋಕ್ಕಾಗಲ್ಲ. ವಿಜಯ್ ಸುಮ್ಮನಿರು. ನಾವೆಲ್ಲ ವಿಚಾರಣೆ ಮಾಡಿಕೊಂಡು ಇದೆಲ್ಲ ಯಾರಿಗೆ ಸೇರಿದೆ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಬಂದಿದ್ದೀವಿ. ಇವಾಗ ಏನಾದರೂ ಮತ್ತೆ ನಿಮ್ಮಿಂದ ಇವ್ರಿಗೆ ತೊಂದರೆ ಆದರೆ ಈ ಮನೆ ಬೇಕು ಅಂತ ಹೇಳಿ ಇಲ್ಲಿ ಮನೆಗೆ ಬರೋದಾಗಲಿ, ಮಕ್ಕಳಿಗೆ ಬೆದರಿಕೆ ಹಾಕೋದಾಗಲಿ, ಈ ಮನೆ ನಮಗೆ ಸೇರಿದ್ದಂತ ಬಂದು ಜಗಳ ಮಾಡೋದಾಗಲಿ, ಏನಾದರೂ ನಿಮ್ಮಿಂದ ತೊಂದರೆ ಆಗಿದೆ ಅಂತಂದರೆ ಈ ಮನೆ ಒಳಗಡೆ ಬರ್ಕೊಡ್ದು. ನೀವು ಏನೋ ಪ್ರೀತಿ ವಿಶ್ವಾಸದಲ್ಲಿದ್ದರೆ ಬರ್ರಿ, ನೀವು ಅವರು ಚೆನ್ನಾಗಿದ್ದರೆ ಬಂದು ಹೋಗ್ರಿ. ಆದರೆ ಈ ಥರ ಇದ್ದಾಗ, ಈ ಥರ ಎಲ್ಲ ಆದಮೇಲೆ ಇಲ್ಲಿ ನೋಡಿ, ಮತ್ತೆ ಈ ಮನೆಗೆ ಬಂದು ನೀವು ತೊಂದರೆ ಮಾಡೋ ಹಾಗಿಲ್ಲ. ಬೇಡ, ಯಾವ ಪ್ರೀತಿ ಬೇಡ, ಯಾವ ವಿಶ್ವಾಸನೂ ಬೇಡ. ಇವಳ್ತ ಪ್ರೀತಿ ವಿಶ್ವಾಸ ಎಲ್ಲ ಇಟ್ಕೊಂಡು ಅಲ್ಲೇ ಹಾಳಾಗಿ ಹೋಗಿದ್ದೀವಿ ನಾವು. ಯಾವ ಪ್ರೀತಿನೂ ಇಲ್ಲ, ಯಾವ ವಿಶ್ವಾಸನೂ ಇಲ್ಲ. ಅಷ್ಟೇ ನೋಡಿ. ಇವಾಗ ಏನು ತೀರ್ಮಾನ ತಗೊಳ್ತೀರಾ? ಇಲ್ಲ ನಾವು ಬಿಡಲ್ಲ, ನಮಗೂ ಈ ಮನೇಲಿ ಭಾಗ ಬೇಕು ಅನ್ನೋದಾದರೆ ನಡೀರಿ ಸ್ಟೇಷನ್ಗೆ, ಅರೆಸ್ಟ್ ಮಾಡ್ತೀವಿ. ಆಮೇಲೆ ನಿಮ್ದು ಏನೈತೆ ವಿಚಾರಣೆ ಮಾಡಿ ಕೋರ್ಟಿಗೆ ಹಾಕಿ, ಆಮೇಲೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ನಿಮಗೆ ಬೇಲ್ ಸಿಗುತ್ತೆ. ಸರಿನಾ? ಬೇಲ್ ಏನಾದರೂ ಸಿಕ್ಕರೆ ಮಾತ್ರ ನೀವು ರಿಲೀಸ್ ಆಗ್ತೀರಾ. ಇಲ್ಲ ನಿಮಗೆ ಈ ಮನೆಗೂ ನಿಮಗೂ ಏನಾದರೂ ಹಕ್ಕಿಲ್ಲ ಅಂತ ಏನಾದ್ರೂ ಅಲ್ಲಿ ಬಂದರೆ ನೀವು ಪರ್ಮನೆಂಟಾಗೆ ಜೈಲಲ್ಲೇ ಇರಬೇಕು. ಬೇಡ ಬಿಡಿ ಮೇಡಮರೇ, ಬಿಟ್ಕೊಡ್ತೀವಿ, ಹೋಗ್ತೀವಿ ನಮ್ಮ ಪಾಡಿಗೆ ನಾವು, ಮತ್ತೇನು ಬರಲ್ಲ. ಯಾವುದಾದ್ರೂ ಮನೆ ಕೊಂಡ್ಕೊಂಡಿದ್ದೀನಿ ನಾನು, ಒಂದು ಮನೇನ, ಅಲ್ಲಿಗೆ ಹೋಗ್ತೀನಿ ಬಿಡ್ರಿ. ಯಾಕೆ ಸುಮ್ಮನೆ ನೀವು ಯಾಕೆ ಬಂದು ಬೈತೀರಾ? ಅವರು ವಾರ್ನಿಂಗ್ ಮಾಡಿ ಮೇಡಮ್, ಒನ್ ಟೈಮ್ ವಾರ್ನಿಂಗ್ ಮಾಡಿ, ಆಗಲಿಲ್ವಾ FIR ಹಾಕಿ ಒಳಗಡೆ ಹಾಕಿ. ಅವ್ರೇನಾದರೂ ಕೇಳಲಿಲ್ವಾ FIR ಹಾಕಿ ಒಳಗಡೆ ಹಾಕ್ಬಿಡಿ ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಈ ಮನೆಗೂ ನಿಮಗೂ ಸಂಬಂಧ ಇಲ್ಲ. ನೀವು ಮತ್ತೆ ಬಂದು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡೋ ಹಾಗಿಲ್ಲ, ಮತ್ತು ಯಾವುದು ನಿಮ್ಮಿಂದ ಅವ್ರಿಗೆ ತೊಂದರೆ ಆಗೋ ಹಾಗಿಲ್ಲ. ನೋಡಿ ಹೇಳಿರ್ತೀನಿ, ಈ ಮನೆಗೆ ಮತ್ತೆ ಬೇರೆ ಅದು ಇದು ಕಿರಿಕ್ ಮಾಡಿಕೊಂಡು ಇಲ್ಲಿ ನಮ್ಮ ಮನೆ ಬೇಕು ಅಂತ ತಕ್ರಲ್ಲಿ ಮಾಡೋದಾಗಲಿ, ಮತ್ತು ಮನೆ ಕಿತ್ತ ಮೇಲೆ ಇವ್ರು ಮನೆ ಕಟ್ಟೋದಕ್ಕಾಗಲಿ ಕೇಳ್ತಾರಲ್ಲ, ಅವಾಗಿಲ್ಲ ಬರಬೇಕು ಅಂತ ಹೇಳಿ ಬಂದು ಜಗಳ ಮಾಡೋದಾಗಲಿ, ಅದೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ. ನೋಡಿ ಹೇಳಿರ್ತೀನಿ. ಇಲ್ಲಿ ನೋಡಿ ಹೇಳಿದ್ದೀನಿ, ವಾರ್ನಿಂಗ್ ಮಾಡಿದ್ದೀನಿ. ಅವ್ರ ಮನೆಯಿಂದ ಆಚೆ ಹೋಗ್ತೀವಿ ಅಂತ ಹೇಳೋರೆ, ಆಚೆ ಕಳಿಸ್ರಿ. ಹೋಗಿ ಬನ್ನಿ ಆಚೆ. ನೋಡಿ ನಾವೇ ನಿಂತ್ಕೊಂಡು ಮುಂದೆ ಆಚೆ ಕಳಿಸ್ತಾ ಇದ್ದೀವಿ, ಮತ್ತೆ ನೀವು ಮನೆಗೆ ಬಂದುಬಿಟ್ರೆ ನೋಡ್ರಿ. ಹೋಗಿ ಫಸ್ಟ್ ಆಚೆಗೆ. ಸರಿ ಆಯ್ತು ಮೇಡಮರೇ, ಹೋಗ್ತೀವಿ. ಯಪ್ಪ ಯಾಕೆ ಪೊಲೀಸ್ನವ್ರು ಬಂದರೆ? ಯಾಕೆ ಪೊಲೀಸ್ನವ್ರು ಬಂದರೆ? ಅಮ್ಮ, ಅವರಿಬ್ರು ಈ ಮನೆಯಿಂದ ಕಳಿಸ್ತಾ ಇದ್ದಾರೆ. ನಾನು ಸುಗುಣ ಹೋಗಿ ನಮ್ಮಿಬ್ಬರಿಗೆ ಸೇರ್ಬೇಕಾಗಿರೋದು ಅವ್ರು ಬಂದು ಹಾಕಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಮೇಡಮರೇ, ಇವನು ಈ ಮನೆ ಮಗನೇನೆ, ಇದ್ರಾಗ 3 ಭಾಗ ಮಾಡ್ಲೇಳು. ಮತ್ತೆ ಏನ್ರಿ ಅವ್ರದ್ದು? ಅಮ್ಮ ಸುಮ್ಮನಿರಲಿ, ಎಲ್ಲ ಆಮೇಲೆ ಹೇಳ್ತೀನಿ ನಾನು, ಸುಮ್ಕಿರು. ಅಲ್ಲ ಇವಾಗ ಏನಾಗೈತೆ ಅಂತಂದರೆ, ಇವಾಗ ನಾವು ಬಿಡಲೇಬೇಕು ಮನೇನ. ಯಾಕಂತಂದರೆ ಇವಾಗ ಅವರಿಬ್ಬರ ಹೆಸ್ರಿಗೆ ಐತಲ್ಲ, ಅದಕ್ಕೆ ಬಿಡಲೇಬೇಕು. ನಾನೆಲ್ಲ ಹಂಗೆ ಬರ್ಕೊಟ್ಟಿದ್ದೀನಲ್ಲ, ಸುಮ್ಮನಿರು. ಹೋಗ್ತೀರಾ ಮನೆಯಿಂದ ಆಚೆಗೆ ಫಸ್ಟು? ಸರಿ ಆಯ್ತು ಮೇಡಮ್ರೆ, ಹೋಗ್ತೀವಿ ಈಗ. ಬಾ ವಿಜಿ, ಹೋಗೋಣ. ಇಲ್ಲಿ ನೋಡಿ, ಅವ್ರಿಗೆ ಹೇಳಿದ್ದೀನಿ, ಅವರಿಂದ ಮತ್ತೆ ಯಾವ ತೊಂದರೆ ಆಗೋದಿಲ್ಲ. ಅವ್ರನ್ನ ಸ್ಟೇಷನಿಗೆ ಕರೆಸ್ಕೊಬಿಟ್ಟು ನಾವು ಸೈನ್ ಹಾಕಿಸ್ಕೊಳ್ತೀವಿ, ಸ್ಟೇಷನಿಗೆ ಕರೆಸ್ಕೊಳ್ತೀವಿ ಅವ್ರನ್ನ. ಸರಿ ಆಯಿತು ಮೇಡಮ್. ಮತ್ತೆ ಈ ಮನೆ ಕಿತ್ತಾಗಲಿ, ಮನೆ ಕಟ್ಟಬೇಕಾದ್ರೆ ಬಂದು ಕಿರಿಕಿರಿ ಮಾಡೋದಾಗಲಿ ಅದೆಲ್ಲ ಮಾಡಬಾರ್ದು. ಮತ್ತು ನಮಗೆ ಸೇರಿದ್ದು ನೀವು ಎದಂಗೆ ಕಟ್ತಾ ಇದ್ದೀರಾ ಅಂತ ಹೇಳಿ ಮುಂದೆ ಈಗೆಲ್ಲ ಮನೆ ಬೀಳಂಗೈತೆ. ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ ಮೇಡಮ್, ಅದನ್ನೆಲ್ಲ ನೀವು ನಮಗೆ ಕ್ಲಿಯರೆನ್ಸ್ ಮಾಡಿಕೊಡ್ಬೇಕು. ಸರಿ ಆಯಿತು, ಅವ್ರಿಗೆ ಹೇಳ್ತೀನಿ ಸ್ಟೇಷನಿಗೆ ಬನ್ನಿ, ಇಲ್ಲಾಂದರೆ ಮತ್ತೆ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ ಹೇಳಿ ಹೋಗ್ತೀವಿ. ಸರಿನಾ? ಅವರಿಂದ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ, ಹೇಳಿದ್ದೀವಿ, ವಾರ್ನಿಂಗ್ ಮಾಡಿದ್ದೀವಿ. ಸರಿ ಆಯಿತು ಮೇಡಮರೇ. ಅಲ್ಲ ಕಣಲ್ಲ ಪಾಪ, ಯಾಕೆಲ್ಲ ಕಳಿಸ್ದೆ? ಅಯ್ಯೋ ಓಸಾರು ಇರೋಕ್ಕೇನಾಗಿತ್ತು, ಇರ್ಬೋದಾಗಿತ್ತು. ಅಲ್ಲಿ ಸುಗುಣ ನೀನಾನ ಏನತ್ತೆ? ಏನು ಅಲ್ಲ, ನನ್ನ ಮಕ್ಳು ಏನು ಮಾಡ್ತಾವೆ ಅಂತ ಹೇಳಿ ನನ್ನ ಮಕ್ಕಳನ್ನ ಎದುರಿಸ್ತಾರಲ್ಲ ಇಬ್ಬರು ಸೇರ್ಕೊಂಡು. ಈ ಮನೇಲಿದ್ರೆ ಇಂಥ ಮಾಡ್ತಾರೆ. ನಾನು ಬಿಡು ಹೋಗ್ಲಿ ಅಂತಲೇ ನಾನು ಸುಮ್ಮನಿದ್ದೆ. ನೋಡೋಣ ಬಂದಿದ್ದ ತಕ್ಷಣ ಮಾತಾಡಬಾರ್ದು, ನೋಡೋಣ ಅಂತ ಸುಮ್ಮನಿದ್ದೆ. ಆ ಹುಡುಗರನ್ನ ಏನಿಲ್ಲ ಕಳ್ಳರಿಗೆ ಇಟ್ಕೊಟ್ಬಿಡ್ತೀವಿ ನಿಮ್ಮನ್ನ, ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡ್ತಾ ಇದ್ರೆ ಗೊತ್ತಾ? ಇಬ್ರು ಹೆಂಗೆ ಮಾತಾಡ್ತಾರೆ. ಇವಾಗ ಎಲ್ಲಿಗೆ ಹೋಗ್ತಾರೆ ಏನಪ್ಪ ಪಾಪ, ಸುಮ್ಮನಿರಲ್ಲ ಇವತ್ತೆ. ಒಂದಿಷ್ಟು ದುಡ್ಡು ಆಯ್ತಲ್ಲ ಅವಳ್ತಾಗ, ಅದಕ್ಕೇನೆ. ನೋಡಿದ್ರಲ್ಲ ವೀಕ್ಷಕರೇ, ವಿಜಿ ಎಷ್ಟು ಜೋರು ಮಾಡ್ತಿದ್ಲು. ಬಿಸಿನೀರಿಗೆ ಬೆಣ್ಣೆ ಕರ್ಗೋದು ಅಂತೇಳಿ ನಾವು ಒಂದಿಷ್ಟು ಕಂಪ್ಲೇಂಟ್ ಕೊಟ್ಟು ಬಂದು ವಾರ್ನಿಂಗ್ ಮಾಡೋಗ್ರಿ ಸರ್ ಅಂತ ಹೇಳಿದ್ದಕ್ಕೆ ಅವ್ರು ವಾರ್ನಿಂಗ್ ಮಾಡೋದಕ್ಕೆ ಈ ಮನೆಯಿಂದ ಕಳಿಸಿದ್ರು. ಮತ್ತೆ ನೀವು ನಮಗೆ ಯಾವುದೇ ತೊಂದರೆ ಆಗಬಾರ್ದು, ಮನೆ ಕಿತ್ತರೂ ಮನೆ ಕಟ್ಟಬೇಕಾದ್ರೆ ಮತ್ತೆ
ಅವರಿಂದ ನಮ್ಗಿಲ್ಲಿ ಭಾಗ ಐತೆ ಅಂತ ಹೇಳಿ ತಕ್ರಲ್ಲಿ ಅರ್ಜಿ ಹಾಕೋದಾಗಲಿ ಮತ್ತು ಈ ಮನೆಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿದೀವಿ ಈ ಮನೆಗೆ ಮಾತ್ರ ಮತ್ತೆ ಅವ್ರು ಬರೋ ಆಗಿಲ್ಲ, ಭಾಗ ಐತೆ ಅಂತ ಹೇಳಿ ವಿಜಿ ವರ್ಷ ಇಬ್ರು. ಅದಕ್ಕೇ ಎಲ್ಲನ ಕೋರ್ಟಿಗೆ ಹಾಕ್ತೀವಿ ಅಂತ ಹೇಳಿದಕ್ಕೆ ಯಾಕೆ ಸುಮ್ಮನೆ ನಮಗೂ ತೊಂದರೆ, ಈಗ ನಾವೆಲ್ಲ ಓಡಾಡಬೇಕು ಯಾಕೆ ಅಂತ ಹೇಳಿ ಸುಮ್ಮನೆ ವಾರ್ನಿಂಗ್ ಮಾಡೋದಕ್ಕೆ ಕರ್ಕೊಂಬಂದ್ವಿ. ಬಿಸಿನೀರಿಗೆ ಬೆಣ್ಣೆ ಕರ್ಬೋದು ಅಂತ ಹೇಳಿ ಸುಮ್ಮನೆ ನಾವು ಸ್ವಲ್ಪ ಶಾಕ್ ಕೊಟ್ವಿ ಅಷ್ಟೇ. ಜಾಸ್ತಿ ಏನು ನಾವೇನೇನು ಸುಮ್ಮನೆ ಮಾಡಬೇಕು ಅಂತ ಏನು ಹೋಗಲಿಲ್ಲ. ಯಾಕೆ ಬೇಕು ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡಿದ್ವಿ. ಬಿಸಿ ಮಾಡಿದ್ರೆ ಸಾಕು, ಸ್ವಲ್ಪ ಜಾಸ್ತಿ ಕುದಿಸೋದೇನು ಬೇಡ ಅಂತ ಹೇಳಿ. ಎಲ್ಲಿ ಬಿಸಿ ಮಾಡಬೇಕು ಅಲ್ಲಿ ಬಿಸಿ ಮಾಡಬೇಕು, ಬಿಸಿ ಮಾಡಿದ್ರೇನೆ ಅಂತ ಹೇಳಿ ಹಂಗೆ ಮಾಡಿದ್ವಿ ಅಷ್ಟೇ. ಸುಮ್ಮನೆ ನಮಗೂ ಈಗ ನಾವು ಒಬ್ಬರೇ ಎಲ್ಲದಕ್ಕೂ ಹೋದರೆ ಆಗಲ್ಲ. ಈ ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ಹೇಳ್ಕೊಂಡು ಹೋದರೆ ಮತ್ತೆ ಬರ್ರಿ ಕೋರ್ಟಿಗೆ ಹಾಕ್ರಿ, ಮತ್ತೆ ಬೇಲ್ ತೊಗೊಂಬರ್ರಿ, ನಾವು ಹೋದ್ರಿ ಕೇಸ್ ವಾಪಸ್ ತೊಗೊಳ್ರಿ, ಸುಮ್ಮನೆ ಓಡಾಡಬೇಕು ಅಂತ ಹೇಳಿ ವಾರ್ನಿಂಗ್ ಮಾಡೋದಕ್ಕೆ ಕರ್ಕೊಂಬಂದಿದ್ವಿ. ವಾರ್ನಿಂಗ್ ಮಾಡಿ ಕಳಿಸಿದ್ದಾರೆ ಅವ್ರ ಮನೆಯಿಂದನ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.